ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ 2027ರ IPLಗೆ ಇವಾಗ ಡೇಟ್ ಫಿಕ್ಸ್ ಆಗಿದೆ. ಹೌದು, ಈ ರೀತಿಯಾದಂತಹ ಒಂದು ರಿಪೋರ್ಟ್ ಬರ್ತಾ ಇದೆ. ಅದರ ಪ್ರಕಾರ ನೋಡೋದಾದ್ರೆ IPL ಹಿಂದಿಗಿಂತಲೂ ಅತಿ ಬೇಗನೆ ಬರ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಇದೆ. ಯಾವಾಗ ಅಂತ ಹೇಳಿದ್ರೆ ಮಾರ್ಚ್ 10ಕ್ಕೆ ಶುರುವಾಗ್ತಾ ಇದೆ. ಅದು 2027ರ ಮಾರ್ಚ್ 10ಕ್ಕೆ IPL ಶುರು ಆಗಲಿದೆ. ಹಾಗೇನೆ ನೋಡೋದಾದ್ರೆ ಅದರ ಎಂಡ್ ಅಥವಾ ಅಂದ್ರೆ ಫೈನಲ್ ಬಂದು ಮೇ 15ಕ್ಕೆ ಮುಗಿಯಲಿದೆ ಅಂತೆ. ಮಾರ್ಚ್ 10ರಿಂದ ಮೇ 15ರವರೆಗೆ 2027ರ IPL ಏನಿದೆ ಅದು ನಡೆಯಬೇಕಾಗಿದೆ ಅಂತೆ. ಈ ರೀತಿ ಯಾಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ವೆದರ್ ಕಂಡೀಷನ್ ಇರ್ಬೋದು. ಭಾರತದಲ್ಲಿ ತುಂಬಾನೇ ಹೀಟ್ ವೇವ್ ಇರ್ತದೆ. ಆ ಕಾರಣದಿಂದ ಪ್ಲೇಯರ್ಗಳಿಗೆ ತುಂಬಾನೇ ಕಷ್ಟ ಆಗ್ತದೆ. ಅದರಿಂದ ಬಿಸಿಲಿನ ಬೇಗೆಯನ್ನು ತಪ್ಪಿಸಲು ಸ್ವಲ್ಪ ಮುಂಚೆ ಅಂದ್ರೆ ಮೇಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ IPL ಅನ್ನು. ಈ ಬಾರಿ ನೀವು ನೋಡಿದ್ದೀರಾ, ತುಂಬಾನೇ ಹೀಟ್ ವೇವ್ ಇದ್ದಿತ್ತು. ಅದರಿಂದ ಪ್ಲೇಯರ್ಗಳಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಮ್ಯಾಚ್ ಆಡ್ಲಿಕ್ಕೆ. ಇದರಿಂದ ತುಂಬಾನೇ ಪ್ಲೇಯರ್ಗಳು ಸುಸ್ತು ಜಾಸ್ತಿ ಅನುಭವಿಸ್ತಾ ಇದ್ರು. ಇದರಿಂದ ಪ್ಲೇಯರ್ಗಳಿಗೆ ತುಂಬಾನೇ ತೊಂದರೆಗಳು ಆಗ್ತಾ ಇತ್ತು. ಇದೆಲ್ಲವನ್ನು ಮನಗಂಡಂತಹ BCCI ಏನ್ ಮಾಡಿದೆ ಅಂತ ಹೇಳಿದ್ರೆ ಇವಾಗ ಬಹುಬೇಗನೆ IPL ನಡೆಸಲಿಕ್ಕೆ ನಿರ್ಧಾರ ಮಾಡಿದೆ. ಇದರಿಂದ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಬಾಬರ್ ಆಜಮ್ ಅವರ ಬಗ್ಗೆ ಆಗಿರ್ತದೆ. ಬಾಬರ್ ಆಜಮ್ ಏನ್ ಮಾಡಿದ್ದಾರೆ, ಪಾಕಿಸ್ತಾನದ ಸೆಂಟ್ರಲ್ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ B ಮತ್ತು C ಕ್ಯಾಟಗರಿಯನ್ನು ಚೂಸ್ ಮಾಡಿದ್ದಾರೆ. A ಅಂದ್ರೆ ಟೆಸ್ಟ್ ಕ್ಯಾಟಗರಿ, B ಅಂದ್ರೆ ODI ಹಾಗೂ ಟೆಸ್ಟ್ ಕ್ಯಾಟಗರಿ, ಹಾಗೇನೆ C ಅಂದ್ರೆ T20 ಪ್ಲೇಯರ್ಗಳಿಗೆ ಸಿಗುವಂತ ಕ್ಯಾಟಗರಿ ಆಗ್ತಾ ಇತ್ತು. ಹಾಗೇನೆ C ಕ್ಯಾಟಗರಿ ಏನಿದೆ ಅದರಲ್ಲಿ NOC ಕೂಡ ಸಿಗ್ತಿತ್ತು ಬೇರೆ ಲೀಗ್ ಗಳಲ್ಲಿ ಆಡೋದಕ್ಕೆ. ಆದ್ರೆ ಇಲ್ಲಿ ಬಾಬರ್ ಆಜಮ್ ಬೇರೆ ಲೀಗ್ ಆಡೋದಕ್ಕೂ ಹಾಗೇನೆ T20 ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋದಕ್ಕೂ ಹಾಗೇನೆ ODI ಮ್ಯಾಚ್ ಆಡೋದಕ್ಕೂ ಉಪಯೋಗ ಆಗುವಂತೆ B+C ಕ್ಯಾಟಗರಿಯಲ್ಲಿ ತಮ್ಮನ್ನು ತಾವು ಸೇರಿಸಿಕೊಂಡಿದ್ದಾರಂತೆ. A ಕ್ಯಾಟಗರಿಯಲ್ಲಿ ಅವರನ್ನು ಯಾಕೆ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕ್ಯಾಟಗರಿಯಲ್ಲಿ ಕೇವಲ ಟೆಸ್ಟ್ ಪ್ಲೇಯರ್ಗಳು ಇರ್ತಾರೆ. ಅದರಿಂದ ಅವರಿಗೆ T20 ಲೀಗ್ ಆಡೋಕೆ NOC ಸಿಗೋದಿಲ್ವಂತೆ. ಆ ಕಾರಣದಿಂದಾಗಿ B ಮತ್ತು C ಕ್ಯಾಟಗರಿಯಲ್ಲಿ ಅವರನ್ನು ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಇದರಿಂದ ಅವರಿಗೆ ಮಂತ್ಲಿ 59 ಲಕ್ಷ ಪಾಕಿಸ್ತಾನ ರೂಪೀಸ್ ಸಿಗ್ತದಂತೆ. ಸ್ವಲ್ಪ ಕಮ್ಮಿನೇ. ಆದ್ರೆ A ಕ್ಯಾಟಗರಿಯಲ್ಲಿ ಇದ್ದಿದ್ರೆ ಅವರಿಗೆ ಲೀಗ್ ಆಡುವ ಅವಕಾಶ ಇರ್ತಾ ಇರ್ಲಿಲ್ಲ. ಒಂದ್ ವೇಳೆ ಅವರು ಲೀಗ್ ಬೇಡ ಅಂತಿದ್ರೆ ಅವರು A ಕ್ಯಾಟಗರಿಯಲ್ಲೇ ತಮ್ಮನ್ನು ತಾವು ನೋಂದಾವಣೆ ಮಾಡ್ಕೊಳ್ತಾ ಇದ್ರು. ಬಟ್ ಇಲ್ಲಿ ಒಂದು ಗಮನಿಸಬೇಕಂತ ಹೇಳಿದ್ರೆ ಅವರು A ಕ್ಯಾಟಗರಿಯಲ್ಲಿ ಇಲ್ಲ, ಆದ್ರೂ ಕೂಡ ಟೆಸ್ಟ್ ಮ್ಯಾಚ್ ಗಳನ್ನು ಆಟ ಆಡಬಹುದಾಗಿರ್ತದೆ. B+C ಗೆ ಅವರು ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಆದ್ರೆ ಟೆಸ್ಟ್ ಮ್ಯಾಚ್ ಆಡೋಕ್ಕೂ ಇದರಲ್ಲಿ ಅವಕಾಶ ಇರ್ತದೆ. ಇದೆಲ್ಲದಕ್ಕೂ ಒಳಿತಾಗ್ಲಿ ಅಂತ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು ಬಾಬರ್ ಆಜಮ್ ಕಡೆಯಿಂದ. ನೆಕ್ಸ್ಟ್ ಅಪ್ಡೇಟ್ ಬಂದು ಫುಟ್ಬಾಲ್ ಆಗಿರ್ತದೆ. ಇವಾಗ FIFA ವರ್ಲ್ಡ್ ಕಪ್ ನಡೀತಾ ಇದೆ. ಎಲ್ರಿಗೂ ಗೊತ್ತೇ ಇದೆ. FIFA ವರ್ಲ್ಡ್ ಕಪ್ ಅಥವಾ ಫುಟ್ಬಾಲ್ ಅಂತ ಹೇಳಿದ್ರೇನೆ ನೆನಪಿಗೆ ಬರುವುದು ಮೆಸ್ಸಿ ಹಾಗೂ ರೊನಾಲ್ಡೋ ಅಂತ ಪ್ರಮುಖ ಪ್ಲೇಯರ್ ಗಳಾಗಿರ್ತಾರೆ. ಈ ಪ್ರಮುಖ ಪ್ಲೇಯರ್ ಗಳಲ್ಲಿ ಒಬ್ಬರಾದಂತಹ ಮೆಸ್ಸಿ ಇವಾಗ ಈ ಒಂದು ವಿಷಯಕ್ಕೆ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಆ ವಿಷಯ ಏನಂತ ಹೇಳಿದ್ರೆ ಆ ಒಂದು ಇನ್ಶೂರೆನ್ಸ್ ಆಗಿರ್ತದೆ. ಲಿಯೋನಲ್ ಮೆಸ್ಸಿ ಏನಿದ್ದಾರೆ ತಮ್ಮ ಎಡಕಾಲಿಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರಂತೆ. ಸುಮಾರು 8,000 ಕೋಟಿಯಷ್ಟು ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ನೀವು ಕೇಳ್ತಾ ಇರೋದು ನಿಜನೇ ಆಗಿರ್ತದೆ. ಅದು ತಮ್ಮ ಎಡಕಾಲಿಗೆ ಮಾಡಿದಂತಹ ಇನ್ಶೂರೆನ್ಸ್ ಆಗಿರ್ತದೆ. ಅದು ಸುಮಾರು 8,000 ಕೋಟಿಯಷ್ಟು, 8,000ನೂ ಅಲ್ಲ, 8 ಲಕ್ಷನೂ ಅಲ್ಲ, 8,000 ಕೋಟಿಯಷ್ಟು ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅದು ತಮ್ಮ ಎಡಕಾಲಿಗೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಫುಟ್ಬಾಲ್ ಆಡೋದು ಲೆಫ್ಟ್ ಲೆಗ್ ಇಂದ. ಎಡಕಾಲಿಂದ ಅವರು ಫುಟ್ಬಾಲ್ ಅನ್ನು ಆಟ ಆಡ್ತಾರೆ. ಒಂದು ವೇಳೆ ಆ ಎಡಕಾಲಿಗೆ ಪೆಟ್ಟಾದ್ರೆ ಸುಮಾರು 8,000 ಕೋಟಿಯಷ್ಟು ಅವರಿಗೆ ಇನ್ಶೂರೆನ್ಸ್ ಸಿಗ್ತದೆ. ಫುಟ್ಬಾಲ್ ಇತಿಹಾಸದಲ್ಲಿ ನೋಡೋದಾದ್ರೆ ಅತಿ ಹೆಚ್ಚಿನ ಇನ್ಶೂರೆನ್ಸ್ ಮಾಡಿಸಿದಂತಹ ಆಟಗಾರ ಅದು ಲಿಯೋನಲ್ ಮೆಸ್ಸಿ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ RCBಯ ಹುಡುಗಿ ಅಥವಾ ನಮ್ಮ ಇಂಡಿಯಾದ ಹುಡುಗಿ ಶ್ರೇಯಾಂಕಾ ಪಾಟೀಲ್ಗೆ ಇಂಜುರಿ ಆಗಿದೆ. ನಿನ್ನೆಯ ಮ್ಯಾಚ್ ನೀವು ನೋಡೇ ಇರ್ತೀರಾ. ಇಂಜುರಿ ತುಂಬಾನೇ ಸೀರಿಯಸ್ ಆಗಿದೆ ಅಂತೆ. ಈ ಒಂದು ಮೂಲಕ ಅರ್ಥ ಆಗುದೇನಂತ ಹೇಳಿದ್ರೆ ಶ್ರೇಯಾಂಕಾ ಪಾಟೀಲ್ ಈ ಬಾರಿಯ ವರ್ಲ್ಡ್ ಕಪ್ ಇಂದ ಹೊರಬೀಳುವ ಸಾಧ್ಯತೆ ಇದೆ ಅಂತೆ. ಅಷ್ಟೊಂದು ದೊಡ್ಡ ಇಂಜುರಿ ಆಗಿದೆ ಅಂತ ಹೇಳ್ಬೋದು. ತಾವೇ ಬಾಲ್ ಹಾಕಿ ಫೀಲ್ಡ್ ಮಾಡುವಾಗ ಕಾಲ್ ಟ್ವಿಸ್ಟ್ ಮಾಡ್ಕೊಂಡಿದ್ದಾರೆ.
ಕಾಲ್ ಟ್ವಿಸ್ಟ್ ಮಾಡ್ಕೊಂಡಿದ್ದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರ ಕಾಲು ಟ್ವಿಸ್ಟ್ ಆಗಿದ್ದು ನೀವು ನೋಡಿರ್ಬಹುದು. ಸೊ ಅಷ್ಟರ ಮಟ್ಟಿಗೆ ಆ ಒಂದು ಟ್ವಿಸ್ಟ್ ಆಗಿದೆ, ಸಖತ್ ಇಂಜುರಿ ಆಗಿದೆ ಅಂತ ಹೇಳ್ಬಹುದು. ಇದರಿಂದ ಅವರ ಕಣ್ಣಲ್ಲಿ ಕೂಡ ನೀರು ಕೂಡ ಬಂದಿತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಅರ್ಥ ಆಗಿತ್ತು ಈ ಒಂದು ಇಂಜುರಿ ತುಂಬಾನೇ ಸೀರಿಯಸ್ ಆಗಿದೆ ಅನ್ನೋದು ಅವರಿಗೆ ಆವಾಗಲೇ ಅರ್ಥ ಆಗಿತ್ತು. ಸೊ ಆಮೇಲೆ ಅವರನ್ನ ಸ್ಟ್ರೆಚರ್ ಮೂಲಕ ಕರ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ನೆಲದಲ್ಲಿ ಕಾಲಿಡೋಕೆ ಆಗಿಲ್ಲ, ಅಷ್ಟೊಂದು ಪೇನ್ ಇತ್ತು. ಸೊ ಈ ಪೇನ್ ನ ನೋಡ್ತಾ ಇದ್ರೆ ನಮ್ಮ ಕನ್ನಡದ ಹುಡುಗಿ, ವರ್ಲ್ಡ್ ಕಪ್ ನಲ್ಲಿ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿದ ಏಕೈಕ ಹುಡುಗಿ ನಮ್ಮ ಶ್ರೇಯಾಂಕಾ ಪಾಟೀಲ್ ಈ ಬಾರಿಯೂ ಕೂಡ ವರ್ಲ್ಡ್ ಕಪ್ ಅನ್ನು ಮಿಸ್ ಮಾಡ್ಕೊಳ್ತಾರೆ. ಸೊ ಅವರಿಗೆ ಏನೋ ಗೊತ್ತಿಲ್ಲ, ಇಂಜುರಿಯ ಕಂಟಕ ತುಂಬಾ ಇದೆ ಅಂತ ಅನಿಸ್ತಾ ಇದೆ. ಸೊ IPL ಕೂಡ ಮಿಸ್ ಮಾಡ್ಕೊಂಡಿದ್ರು, ನಂತರ ODI ವರ್ಲ್ಡ್ ಕಪ್ ಕೂಡ ಮಿಸ್ ಮಾಡ್ಕೊಂಡ್ರು, ಇವಾಗ T20 ವರ್ಲ್ಡ್ ಕಪ್ ಕೂಡ ಮಿಸ್ ಮಾಡ್ಕೊಳ್ಳುವ ಹಂತದಲ್ಲಿದ್ದಾರೆ ಅಂತ ಹೇಳ್ಬಹುದು. ಸೊ ನೋಡ್ತಾ ಇದ್ರೆ ಒಬ್ಬ ಪ್ರತಿಭಾನ್ವಿತ ಆಟಗಾರ್ತಿ ಇವಾಗ ಇಂಜುರಿಯಿಂದ ಹೊರ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಬೇಜಾರಾಗ್ತದೆ. ಸೊ ಅವರಿಗೂ ಹಾಗೇನೆ ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೂ ಹಾಗೇನೆ ನಮ್ಮ ಇಂಡಿಯಾದ ಅಭಿಮಾನಿಗಳಿಗೂ ಕೂಡ ಇದು ಬೇಜಾರಿನ ಸಂಗತಿಯೇ ಆಗಿರ್ತದೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಅಶ್ವಿನ್ ಅವರ ಬಗ್ಗೆ ಆಗಿರ್ತದೆ. ಸೊ ಅಶ್ವಿನ್ ಅವರನ್ನು ಬಾಯ್ಕಾಟ್ ಮಾಡುವ ಹಂತದಲ್ಲಿದ್ದಾರೆ ಈಗ ಕ್ರಿಕೆಟ್ ಅಭಿಮಾನಿಗಳು. ಹೌದು, ಈ ರೀತಿ ಯಾಕೆ ನ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಶ್ವಿನ್ ಏನಿದ್ದಾರೆ MLC ಯಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಪರ ಆಟ ಆಡ್ತಾ ಇದ್ದಾರೆ. ಸೊ ಇದೇನು ದೊಡ್ಡ ವಿಷಯವಾಗಿರ್ಲಿಲ್ಲ, ಆದ್ರೆ ಪಾಕಿಸ್ತಾನದ ಹ್ಯಾರಿಸ್ ರೌಫ್ ಕೂಡ ಈ ಒಂದು ತಂಡದಲ್ಲಿ ಪ್ಲೇಯರ್ ಆಗಿರ್ತಾರೆ. ಸೊ ಅದರಿಂದ ಅಶ್ವಿನ್ ಹಾಗೂ ಹ್ಯಾರಿಸ್ ರೌಫ್ ಏನಿದ್ದಾರೆ ಒಂದೇ ತಂಡದಲ್ಲಿ ಆಡ್ಬೇಕಾಗ್ತದೆ, ಅದು ಪ್ಲೇಯಿಂಗ್ 11 ನಲ್ಲಿ. ಕೆಲವೊಂದು ಅಭಿಮಾನಿಗಳು ಅಶ್ವಿನ್ ಅವರನ್ನು ಬಾಯ್ಕಾಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಇದು ತುಂಬಾ ಚರ್ಚೆನಲ್ಲಿದೆ, ಮುಂದೆ ಏನಾಗ್ತದೆ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಅವರೀಗ ಇಂಡಿಯಾನ ಪ್ರತಿನಿಧಿಸ್ತಾ ಇಲ್ಲ. ಸೊ ಅದರಿಂದ ಅವರಿಗೆ ಈ ರೀತಿಯಾದಂತಹ ಒಂದು ಬಾಯ್ಕಾಟ್ ಹೇರೋದಿದೆಯಲ್ಲ, ಅದು ತಪ್ಪಂತ ಅನಿಸ್ತಾ ಇದೆ. ಸೊ ಇದು ನನ್ನ ಒಂದು ಒಪಿನಿಯನ್ ಆಗಿರ್ತದೆ. ಸೊ ಮುಂದೆ ನೋಡುವ ಏನಾಗ್ತದೆ, ಅಶ್ವಿನ್ ಆಡ್ತಾರಾ ಇಲ್ವಾ ಅನ್ನೋದು ಕೂಡ ಇನ್ನು ಯಾರಿಗೂ ಗೊತ್ತಿಲ್ಲ. ಸೊ ಆಡಿದ್ರೆ ಅದು ಒಳ್ಳೇದೆ, ಸೊ ಆಟ ಆಡದಿದ್ರೆ ಅದು ಅವರಿಗೆ ಬಿಟ್ಟ ನಿರ್ಧಾರ ಆಗಿರ್ತವೆ. ಸೊ ನೋಡೋಣ ಏನಾಗ್ತದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಆಗಿರ್ತದೆ. ಸೊ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರನ್ನು ಸ್ವತಃ ಗಂಭೀರ್ ಅವರೇ ತಂಡದಿಂದ ಹೊರಬಿಡುವ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಅಪ್ಡೇಟ್ ಬರ್ತಾ ಇರೋದಂತೂ ನಿಜ ಆಗಿರ್ತದೆ. ಸ್ವತಃ ಗಂಭೀರ್ ಅವರೇ ವಿರಾಟ್ ಕೊಹ್ಲಿ ಅವರನ್ನು ಟೀಮ್ ಇಂದ ಹೊರಬಿಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾಕೆ ಏನಂತ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಆದ್ರೆ ಗಂಭೀರ್ ಅಂತೂ ವಿರಾಟ್ ಕೊಹ್ಲಿ ಅವರನ್ನು ಇಷ್ಟ ಪಡೋದಿಲ್ಲ, ಇದಂತೂ ಕನ್ಫರ್ಮ್ ಆಗಿದೆ. ಸೊ ಅದೇ ರೀಸನ್ಗೆ ಇವಾಗ ನಂಬರ್ 3ಗೆ ಸಾಕಷ್ಟು ಪ್ಲೇಯರ್ ಗಳನ್ನು ಎಂಟ್ರಿ ಕೊಡಿಸ್ತಾ ಇದ್ದಾರಂತೆ ಟೀಮ್ ಇಂಡಿಯಾಗೆ. ಸೊ ಇಶಾನ್ ಕಿಶನ್ ಆಗಿರ್ಬೋದು, ಹಿಂದಿನ ಮ್ಯಾಚ್ ನಲ್ಲಿ ಶುಭ್ಮನ್ ಗಿಲ್ ಸ್ವತಃ ನಂಬರ್ 3ಯಲ್ಲಿ ಇಳಿದಿದ್ರು. ಸೊ ಈ ಒಂದು ರೀಸನ್ ಏನಿದೆಯಲ್ಲ, ಕ್ಯಾಪ್ಟನ್ ನ ನಂಬರ್ 3ಯಿಂದ ಇಳಿಸೋಕೆ ಆಗೋದಿಲ್ಲ ಅನ್ನುವಂತ ಒಂದು ನೆಪ ಒಡ್ಬಹುದು ಮುಂದಿನ ದಿನಗಳಲ್ಲಿ. ಸೊ ಅದೇ ರೀಸನ್ಗೆ ಶುಭ್ಮನ್ ಗಿಲ್ ಅವರನ್ನು ನಂಬರ್ 3ಗೆ ಇಂಟ್ರೊಡ್ಯೂಸ್ ಮಾಡಿಸಿರ್ಬಹುದು ಅಂತ ಇವಾಗ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಕ್ಲಾರಿಟಿ ಅಂತೂ ಇಲ್ಲ, ಈ ರೀತಿಯಾದಂತಹ ಮಾತುಗಳಂತೂ ಕೇಳಿ ಬರ್ತಾ ಇದೆ. ಸೊ ವಿರಾಟ್ ಕೊಹ್ಲಿ ಇಂಜುರಿ ಆಗಿದೆ, ಸೊ ರಿಕವರಿ ಆಗ್ತಾರೆ ಅನ್ನುವಂತ ಅಪ್ಡೇಟ್ ಕೂಡ ಇದೆ. ಮುಂದಿನ ಸೀರೀಸ್ ನಲ್ಲಿ ಆಟ ಆಡ್ಬೋದು ಅನ್ನುವಂತ ಅಪ್ಡೇಟ್ ಕೂಡ ಇದೆ. ಆದ್ರೆ ಗಂಭೀರ್ ಇದೆಲ್ಲವನ್ನು ಕೂಡ ತಡೆಯೋಕೆ ನೋಡ್ತಾ ಇದ್ದಾರೆ ಅನ್ನುವಂತ ಅಪ್ಡೇಟ್ ಕೂಡ ಬರ್ತಾ ಇದೆ. ಆದ್ರೆ BCCI ಕಡೆಯಿಂದ ಯಾವುದೇ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ, ಬಟ್ ವಿರಾಟ್ ಕೊಹ್ಲಿ ಆಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ನೋಡೋಣ ಏನಾಗ್ತದೆ, ಗಂಭೀರ್ ರಾಜಕೀಯ ನಡೀತಾ ಅಥವಾ ಟೀಮ್ ಇಂಡಿಯಾಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಆಡ್ತಾರಾ, ಇದೆಲ್ಲವೂ ನಾವು ಮುಂದಿನ ದಿನಗಳಲ್ಲಿ ನೋಡ್ಲೇಬೇಕಾಗ್ತದೆ. ಸೊ ಲೆಟ್ಸ್ ಸಿ, ವೇಟ್ ಮಾಡೋಣ ಏನಾಗ್ತದೆ. ಟೀಮ್ ಇಂಡಿಯಾದಲ್ಲಿ ರಾಜಕೀಯ ಗೆಲ್ಲುತ್ತಾ ಅಥವಾ ಪ್ರತಿಭೆ ಗೆಲ್ಲುತ್ತಾ ಅನ್ನೋದು ನಮ್ಗೆ ಮುಂದಿನ ದಿನಗಳಲ್ಲೇ ಗೊತ್ತಾಗ್ತದೆ. ಸೊ ಇದು ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಸೊ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.